ಕೈಕೊಟ್ಟ ಮಳೆ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು ಮೂಕ ಪ್ರಾಣಿಗಳು. ಬೀದರ್ ಜಿಲ್ಲೆಯ ಕುರಿಗಾಹಿಗಳಿಗೆ ಸಂಕಷ್ಟ ತಂದಿದ್ದಾನೆ ಮಳೆರಾಯ. ಜುಲೈ ಕಳೆದರೂ ಸಹ ಅಂದರೆ ಜೂನ್ ಕಳೆದಿದೆ, ಜುಲೈ ಈಗ ಆರಂಭದಲ್ಲಿ ಇದ್ದೀವಿ. ಸೊ ಆದರೂ ಸಹ ಹನಿ ನೀರಿಲ್ಲದೆ, ಮಳೆ ಇಲ್ಲದೆ ಭೂಮಿ ಒಣಗ್ತಾ ಇದೆ. ಜಾನುವಾರುಗಳಿಗೆ ಮೇವಿಲ್ಲ. ಇದು ಈಗಿರ್ತಕ್ಕಂಥ ವಾಸ್ತವಾಂಶ. ಒಂದು ಕಡೆ ಕುಡಿಯಲು ನೀರಿಲ್ಲ, ಮಗದೊಂದು ಕಡೆ ಕೃಷಿಗೆ ನೀರಿಲ್ಲ, ಇನ್ನೊಂದು ಕಡೆ ಜಾನುವಾರುಗಳಿಗೆ ಮೇವಿಲ್ಲ. ಯಾಕೆಂದರೆ ಮಳೆ ಇಲ್ಲ ಅಂದರೆ ನೀರಿಲ್ಲ ಅಂದರೆ ಇನ್ನೆಲ್ಲಿಂದ ಮೇವು ಬೆಳೆಯೋದು ಅಂತ. ಈಗ ಮೇವಿಲ್ಲದೆ ನೀರಿಲ್ಲದೆ ಕುರಿ ಮೇಕೆಗಳು ಜಾನುವಾರುಗಳು ತತ್ತರಿಸುವ ಪರಿಸ್ಥಿತಿಗೆ ಬಂದಿರುವಂಥದ್ದು. ಬೆಳಗ್ಗೆಯಿಂದ ಸಂಜೆವರೆಗೂ ಅಲೆದ್ರೂ ಸಹ ಒಂದು ಕಟ್ಟು ಹಸಿ ಹುಲ್ಲು ಸಿಗ್ತಾ ಇಲ್ಲ. ಈಗ ಕುರಿ ಸಾಕಾಣಿಕೆಯನ್ನು ನಂಬಿರ್ತಕ್ಕಂಥ ನೂರಾರು ಕುಟುಂಬಗಳ ಬದುಕಿಗೆ ಬರೆ ಬಿದ್ದಿದೆ. ಬರಗಾಲ ಘೋಷಿಸಿ ನಮಗೆ ಸರ್ಕಾರದಿಂದ ಪರಿಹಾರ ಬೇಕು ಅಂತ ಕುರಿಗಾಯಿಗಳು ಆಗ್ರಹಿಸ್ತಾ ಇದ್ದಾರೆ. ಗುಡ್ಡಗಾಡಿಗೆ ಬಂದು ವಾಸ್ತವ ಪರಿಸ್ಥಿತಿಯನ್ನು ನೋಡಿ ಅಂತ ಕುರಿಗಾಹಿಗಳು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಬಿದ್ದಿಲ್ಲ ಸರ್, ನಮ್ಮ ಕುರಿ ಜಾನುವಾರುಗಳು ಸರ್ ಸ್ವಲ್ಪ ಮೇವಿಲ್ಲ ಸರ್, ಕುಡ್ಲಾಕ ಮೇವಿಲ್ಲ, ತಿನ್ಲಾಕ ಸರ್, ಕುಡ್ಲಾಕ ನೀರಿಲ್ಲ ಸರ್, ಒಂದು ಹನಿ ಸ್ವಲ್ಪ ನೀರಿಲ್ಲ ಸರ್. ಅಲ್ಲಿ ಇಲ್ಲಿ ಎಲ್ಲ ತಲೆ ಎಲ್ಲಿ ಹೊಲ್ಸಾಗ ನೀರು ಕೊಂಡು ಸರ್ ಬ್ಯಾನಿ ಬಿತ್ತು ಹೊಂಟ ಸರ್, ಸುಂಬಳು ಸೋರತ್ತವ ಇಂಥ ಎಲ್ಲ ಮರಿ ಸೈಲಕತ್ತವ ಸರ್. ಇವಕ್ಕ ಸುಂಬಳು ಹೊಂಟ ಸರ್, ಇವಕ್ಕ ಉರಿ ಹೊಂಟ, ಚಳಿ ಹೊಂಟ ಸರ್, ಏನು ಭೀ ನೋಡೋದಿಲ್ಲ ಸರ್. ಇದು ಸರ್ ಹಾಗೆ ಬರ್ತೈತೆ ಸರ್. ಮುಂಗಾರ ಹಿಂದೆ ಮಾತು ಸ್ವಲ್ಪ ಮಂದಿ ಎಲ್ಲ ಗಳೆ ಎಲ್ಲ ಹೊಡಿತಾರೆ ಸರ್, ಹೊಲ ಕಡೆ ಗಳೆ ಹೊಡೆದಿಲ್ಲ ಸರ್. ಏನು ನೋಡ್ರಿ ಭೂಮಿ ಸರ್ ಪೂರ ಖರಾಗೈತೆ ಸರ್. ಮುಂಗಾರ ಸರಿ ಆಗಾದ್ರೆ ರೈತರು ಹಿಗ್ಗರ್ ನಾವು ಹಿಗ್ತೇವೆ ಸರ್. ರೈತರ ಹೊಲದಾಗ ಏನು ಬಿಲ್ಲ ಸರ್, ನಾವೇನು ಮಾಡ್ರಿ ಹೇಳಿ. ರೈತರಿಲ್ಲ, ನೀರು ಸ್ವಲ್ಪ ನೀರು ಕುಡ್ಲಾಕ ಕೂಡ ಇಲ್ಲ ಇರ್ತಾರೆ ಸರ್. ಪೂರ ಕೆರೆ ಬಾವಿ ಬತ್ತಿ ಎಲ್ಲೆಲ್ಲ ಬತ್ತಾಗ ಸರ್, ಏನಿಲ್ಲ ಸರ್. ಭಾಳ ಕಿರಿಕೆ ಸರ್. ಎಲ್ಲ ರೈತರು ಹಾಡು ಸುಟ್ಟು ಮಾತ್ರ ಸರ್, ಇಲ್ಲ ರೈತರು ಬಾ ಅಂತೀರಿ ಸರ್. ನಮ್ಮ ಸರ್ ಇವ್ನು ಟೋಟಲ್ ಸರ್ 150 180 ಸರ್ ಟೋಟಲ್ ಇವು. ಹಾಂ ರೀ, ಮೇವಿಲ್ಲ ಸರ್. ಊರು ಬಿಟ್ಟು ಊರಿಗೆ ಹೋಯ್ತೇವೆ ಸರ್, ಊರು ಬಿಟ್ಟು ಊರಿಗೆ ಹೋಯ್ತೇವೆ ಸರ್. ಎಲ್ಲಿ ನೀರಿದ್ದು ಅಲ್ಲಿ, ಎಲ್ಲಿ ಮೇವು ಇತ್ತು ಅಲ್ಲಿ ಹೋಗ್ಬೇಕು ಸರ್.